ದಾವಣಗೆರೆ ಜಿಲ್ಲೆಯ ನಮ್ಮೆಲ್ಲ ಮುಖಂಡರುಗಳು, ಕಾರ್ಯಕರ್ತ ಬಂಧುಗಳು, ಪರಾಜಿತ ಅಭ್ಯರ್ಥಿಗಳು, ಪಕ್ಷದ ಮುಖ ಅಧ್ಯಕ್ಷರು ಮತ್ತೆಲ್ಲ ಪ್ರಧಾನ ಕಾರ್ಯದರ್ಶಿಗಳು, ರೈತ ಮೋರ್ಚಾ ಅಧ್ಯಕ್ಷರು, ಎಲ್ಲ ಮೋರ್ಚಾಗಳ ಅಧ್ಯಕ್ಷರು ಒಳಗೊಂಡಂತೆ ದಾವಣಗೆರೆ ಜಿಲ್ಲೆಯ ರೈತರ ಅಡಿಕೆ ಬೆಳೆಗಾರರ ಪರವಾಗಿ ಬೃಹತ್ ಹೋರಾಟವನ್ನು ಮಾಡಬೇಕಂತ ಈ ರಾಜ್ಯ ಸರ್ಕಾರ ವಿರುದ್ಧ, ರಾಜ್ಯ ಸರ್ಕಾರಕ್ಕೆ ಪಂಚೇಂದ್ರಿಯಗಳಿಲ್ಲ, ರೈತ ವಿರೋಧಿ ಸರ್ಕಾರ, ಜನ ವಿರೋಧಿ ಸರ್ಕಾರ ವಿರುದ್ಧವಾಗಿ ಈಗಾಗಲೇ ನಾವು ನಮ್ಮ ಮತಕ್ಷೇತ್ರದಲ್ಲಿ ಬೃಹತ್ ಅಡಿಕೆ ಬೆಳೆಗಾರರ ಪ್ರತಿಭಟನೆ ಮಾಡಿದ್ವಿ. ಮತ್ತು ಇಂದು ಎಲ್ಲ ಮುಖಂಡಗಳು ನಿಶ್ಚಯ ಮಾಡಿದ್ದೀವಿ, 26ನೇ ತಾರೀಕು ಬುಧವಾರ ಬೆಳಗ್ಗೆ ನಮ್ಮೆಲ್ಲ ಕ್ಷೇತ್ರಗಳಿಂದ ಪಾದಯಾತ್ರೆಗಳು ಹೊರಟಿದ್ದೀವಿ. ಬೆಳಗ್ಗೆ 9 ಗಂಟೆಗೆ 26ನೇ ತಾರೀಕು ಬುಧವಾರ ಬೆಳಗ್ಗೆ 9 ಗಂಟೆಗೆ ಪಾದಯಾತ್ರೆ ಹೊರಟಿದ್ವಿ ಎಲ್ಲ ಕ್ಷೇತ್ರಗಳಿಂದ. 26ನೇ ತಾರೀಕು ಆಯಾ ಮಂಡಲ ಎಲ್ಲಿ ಅನುಕೂಲದಲ್ಲಿ ವಾಸ್ತವ್ಯ ಮಾಡ್ತಾರೆ. 27 ಮತ್ತೆ ಬೆಳಗ್ಗೆ 9 ಗಂಟೆಗೆ ಪಾದಯಾತ್ರೆ ಪ್ರಾರಂಭ ಆಗ್ತವೆ. 27 ಚನ್ನಗಿರಿ ಒಂದು ಕಡೆ ವಾಸ್ತವ್ಯ, ಮಾಯಕೊಂಡ ಒಂದು ಕಡೆ, ಹೊನ್ನಾಳಿ ಒಂದು ಕಡೆ, ಹರಿಹರ ಕ್ಷೇತ್ರ ಒಂದು ಕಡೆ, ಇನ್ನು ದಾವಣಗೆರೆ ದಕ್ಷಿಣ ಉತ್ತರ ಹತ್ತಿರ ಆಗುತ್ತೆ. ಜಗಳೂರಿಂದಲೂ ಸಹ ಬರ್ತೀವಿ ಅಂತ ಹೇಳಿದರೆ 28ನೇ ತಾರೀಕು ಬೆಳಗ್ಗೆ ಎಲ್ಲ ಇಡೀ ಜಿಲ್ಲೆಯ ಎಲ್ಲ ಮತಕ್ಷೇತ್ರಗಳ ಅಡಿಕೆ ಬೆಳೆಗಾರರು, ಮುಖಂಡರು, ಕಾರ್ಯಕರ್ತರು, ಮಹಿಳೆಯರು, ಮಾತೆಯರು ಒಳಗೊಂಡಂತೆ, ರೈತ ಬಂಧುಗಳು ಒಳಗೊಂಡಂತೆ 11 ಗಂಟೆಗೆ ಎಸಿ ಕಚೇರಿ ಮುಂಭಾಗದಲ್ಲಿ ಅಡಿಕೆ ಬೆಳೆಗಾರರ ಬೃಹತ್ ಪ್ರತಿಭಟನೆ ಸಭೆ ಮತ್ತು ಎಸಿ ಕಚೇರಿ ಮುತ್ತಿಗೆ ಬೇರೆ ಬೇರೆ ಹಂತಗಳಲ್ಲಿ ಹೋರಾಟ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಎಲ್ಲ ಒಂದು ಕಡೆ ನಾನು ಈ ಸರ್ಕಾರಕ್ಕೆ ಸವಾಲು ಹಾಕ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳು 14ನೇ ತಾರೀಕು ಶುಕ್ರವಾರ ಬೆಳಗ್ಗೆ ಆನ್ ರೆಕಾರ್ಡ್ ಅಧಿವೇಶನದಲ್ಲಿ ಅಡಿಕೆ ಬೆಳೆಗಾರರ ಹಿತರಕ್ಷಣೆಗೆ ಬದ್ಧ, ಗುಟ್ಕಾ ನಿಷೇಧ ವಾಪಸ್ ಹಿಂಪಡಿತೀವಿ ಅಂತ ನನ್ನ ಗಮನಕ್ಕೆ ಬಂದಿಲ್ಲ, ಹಿಂಪಡಿತೀವಿ ಅಂತ ಹೇಳಿದರು. ಕೆಲವೇ ಸೆಕೆಂಡುಗಳಲ್ಲಿ ಆರೋಗ್ಯ ಸಚಿವರು ಹೇಳ್ತಾರೆ, ಯುಟಿ ಖಾದರ್ ಕೆಲವೇ ಸೆಕೆಂಡ್ಗಳಲ್ಲಿ ಗುಟ್ಕಾ ನಿಷೇಧ ವಾಪಸ್ ಪಡೆಯಿಲ್ಲ, ಗುಟ್ಕಾದಿಂದ ಕ್ಯಾನ್ಸರ್ ಬರುತ್ತೆ, ಕಿದ್ವಾಯಿ ಹಾಸ್ಪಿಟ್ಲಿಗೆ ಬರ್ರಿ, ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಬರ್ರಿ, ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಬರ್ರಿ ನೋಡ್ರಿ ಅಂತ ಹೇಳ್ತಾರೆ. ಸನ್ಮಾನ್ಯ ಯುಟಿ ಖಾದರ್ ಅವರೇ, ಧೂಮ್ರಪಾನ ಆರೋಗ್ಯಕ್ಕೆ ಹಾನಿಕರ ಅಂತ ಆ ಪ್ಯಾಕ್, ಸಿಗರೇಟ್ ಪ್ಯಾಕ್ ಮೇಲೆ ಇದೆ. ಮದ್ಯ ಸೇವನೆಯಿಂದ ಆರೋಗ್ಯಕ್ಕೆ ಹಾನಿಕರ ಅಂತೇಳಿ ಬಾಟಲ್ ಮೇಲೆ ಇದೆ. ನೀವು ಯಾವ ರೀತಿ ನಿಶ್ಚಯ ಮಾಡ್ತೀರಿ? ನಾವು ಕೇಳ್ತೀವಿ. ಅಂದರೆ ಸಿಗರೇಟ್ ಲಾಬಿಗೆ ನಿಮಗೇನಾದ್ರು ಸಿಗರೇಟ್ ಲಾಬಿಯಿಂದ ಮದ್ಯದಿಂದ ಸೂಟ್ ಕೇಸ್ಗಳು ಬಂದೇವ ಈ ಸರ್ಕಾರಕ್ಕೆ? ಅಥವಾ ಗುಟ್ಕಾ ಕಂಪ್ನಿಯವರು ನಿಮಗೆ ಸೂಟ್ ಕೇಸ್ ತಲುಪಿಸಿಲ್ವ? ಎಲ್ಲ ಒಂದು ಕಡೆ ಸೂಟ್ ಕೇಸ್ ವ್ಯಾಪಾರಕ್ಕೋಸ್ಕರ ಈ ಭ್ರಷ್ಟ ಸರ್ಕಾರ ಸೂಟ್ ಕೇಸ್ ಲಾಬಿಗೆ ಈ ರೀತಿ ಹಣಕ್ಕೋಸ್ಕರ, ಸ್ವಾರ್ಥಕ್ಕೋಸ್ಕರ 5 ಲಕ್ಷ ಹೆಕ್ಟರ್ನಲ್ಲಿ 15 ಲಕ್ಷ ಕುಟುಂಬಗಳು ಇದ್ರ ಮೇಲೆ ಅವಲಂಬಿತರಾಗಿದ್ದಾರೆ. ಮತ್ತು ಅಡಿಕೆ ಸುರಿಯರಿರ್ಬೋದು, ಈ ಇದರಲ್ಲಿ ಯಾರು ಕೂಲಿ ಕಾರ್ಮಿಕರೇ 50 ಲಕ್ಷ ಸಣ್ಣ ಪುಟ್ಟ ವ್ಯಾಪಾರಿಗಳು, ಗುಟ್ಕಾ ಮಾರಾಟ ಮಾಡೋರು ಅಥವಾ ಲೇಬರ್ಸ್ 50 ಲಕ್ಷ ಜನ ಇದ್ರ ಮೇಲೆ ಅವಲಂಬಿತರಾಗಿದ್ದಾರೆ. ನಾವು ಹೇಳ್ತಾ ಇದೀವಿ, ಸರ್ಕಾರ ಅಡಿಕೆ ಬೆಳೆಗಾರರು ಅಡಿಕೆಯಲ್ಲಿ ಹೋದ ಮಾನ ಆನೆ ಕೊಟ್ಟರು ಸಿಗಲ್ಲ ಅಂತೇಳಿ ಹೇಳ್ತಾರೆ ನಮ್ಮ ಹಿರಿಯರು. ಅಡಿಕೆ ವೀಳ್ಯದಲ್ಲಿ ಎಲ್ಲದಕ್ಕೂ ನಾವು ಪೂಜೆ ಮಾಡ್ತೀವಿ, ಗೋಮಾತೆ ಹೆಂಗೆ ಪೂಜೆ ಮಾಡ್ತೀವಿ, ಎಲ್ಲ ಪೂಜೆಗಳಲ್ಲಿ ಅಡಿಕೆನಿಟ್ಟು ಪೂಜೆ ಮಾಡ್ತೀವಿ. ಇವತ್ತು ರೈತನ ಅಡಿಕೆ ಕೇಳೋರಿಲ್ಲ. ಯಾವಾಗ ಗುಟ್ಕಾ ಬ್ಯಾನ್ ಅಂತ ಹೇಳಿದ ತಕ್ಷಣ ಈ ಸರ್ಕಾರ, ರೈತ ವಿರೋಧಿ ಸರ್ಕಾರ, ಎಲ್ಲ ಒಂದು ಕಡೆ ರೈತರ ಇವತ್ತು ಹೊಟ್ಟೆ ಮೇಲೆ ಹೊಡೆಯುತ್ತದೆ. 55,000 ರೂಪಾಯಿ ಇದ್ದಂತ ಅಡಿಕೆ
44,000 45,000 ಕೇಳೋರಿಲ್ಲ, ಖರೀದಿ ಮಾಡಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ. ಅದಕ್ಕೋಸ್ಕರ ಬಹಳ ದೊಡ್ಡ ಮಟ್ಟದ ಹೋರಾಟವನ್ನು ದಾವಣಗೆರೆಯಲ್ಲಿ ಮಾಡ್ತೀವಿ. ದಾವಣಗೆರೆ ಜಿಲ್ಲೆಯಲ್ಲಿ 26ನೇ ತಾರೀಕು ಪ್ರಾರಂಭ ಆಗಿ 27 ಪಾದಯಾತ್ರೆ, 26 ಪಾದಯಾತ್ರೆ, 28ಕ್ಕೆ ಶುಕ್ರವಾರ ಬೆಳಗ್ಗೆ AC ಕಚೇರಿ ಮುತ್ತಿಗೆ ಹಾಕ್ತೀವಿ. ಎಲ್ಲೆಲ್ಲಿ ಅಡಿಕೆ ಬೆಳೆಗಾರದಿರಿ ನಾವು ಹೇಳ್ತಾ ಇದೀವಿ, ರೈತ ಮೋರ್ಚೆಯಿಂದ ಮಾಡ್ತೀವಿ. ಪಕ್ಷಾತೀತವಾಗಿ ಎಲ್ಲರೂ ಬರ್ರಿ, ನೀವು ಒಳ್ಳೆ ಕೆಲಸ ಮಾಡಿದ್ರೆ ನಾವು ಬೆಂಬಲ ಕೊಡ್ತೀವಿ. ಪಕ್ಷಾತೀತವಾಗಿ ಎಲ್ಲರೂ ಬರ್ರಿ, ಈ ಹೋರಾಟದ ಪಾಲ್ಗೊಳ್ಳಿ, ಅಡಿಕೆ ಬೆಳೆಗಾರರಂತ ಪಾಲ್ಗೊಳ್ಳಿ. ನಾವು ಆರೋಗ್ಯ ಸಚಿವರು ಒಳ್ಳೆ ಕೆಲಸ ಮಾಡಿದ್ರೆ ಇವತ್ತು ಬೇರೆ ಬೇರೆ ರೈಡ್ ಮಾಡ್ತಾ ಇದಾರೆ, ಅದನ್ನ ಮೆಚ್ಕೊಳ್ತಾ ಇದೀವಿ. ಆದರೆ ಅಡಿಕೆ ವಿಚಾರದಲ್ಲಿ ಎಲ್ಲ ಒಂದು ಕಡೆಗೆ ಗುಟ್ಕಾ ನಿಷೇಧ ಮಾಡ್ತೀವಿ ಅಂತ ಹೇಳಿ ಸೂಟ್ಕೇಸ್ಗೋಸ್ಕರ ಈ ಸರ್ಕಾರ ವಂಚ ಕೂತಿದೆ. ಈ ಸರ್ಕಾರ ರೈತ ವಿರೋಧಿ ಸರ್ಕಾರ, ಅಡಿಕೆ ಬೆಳೆಗಾರ ವಿರೋಧಿ ಸರ್ಕಾರ. ಬಹುಶಃ ಈ ಸರ್ಕಾರ ಇದೇ ರೀತಿ ಏನು ಆರೋಗ್ಯ ಸಚಿವರು ತುರಂಕಾರದಿಂದ ಮಾತಾಡ್ತಾರೆ, ನಿಮ್ಮ ವರ್ತನೆ ಸರಿ ಮಾಡ್ಕೊಳ್ಳದಿದ್ರೆ ನಿಮ್ಮ ಸರ್ಕಾರ ಪತನ ಆಗುತ್ತೆ ಅಂತೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ. 26ನೇ ತಾರೀಕು ಬೆಳಗ್ಗೆ ಹೊರಡ್ತೀವಿ. ಈ ಮಿಲಾದ್ಗೆ ಸಂಬಂಧ ಇಲ್ಲ, ಅವರು ಅವರಷ್ಟಿಗೆ ಅವ್ರು ಮಾಡ್ಕೊಂತಾರೆ. ನಾವು ರೈತರ ಪರ ಪಾದಯಾತ್ರೆ ಹೊರಟು ಶುಕ್ರವಾರ ಇಲ್ಲಿ ಬೃಹತ್ ಸಮಾವೇಶ, ಪಕ್ಷಾತೀತವಾಗಿ ಎಲ್ಲರೂ ಬರ್ರಿ ಅಂತ ನಾವು ವಿನಂತಿ ಮಾಡ್ತೀವಿ. ಏನು ಮಾತಾಡಿಲ್ಲ. ಬಹಳ ದೊಡ್ಡ ಮಟ್ಟದಲ್ಲಿ ರೈತರು ಸೇರ್ತೀವಿ, ಅಡಿಕೆ ಬೆಳೆಗಾರರು ದೊಡ್ಡ ಸಂಖ್ಯೆಯಲ್ಲಿ ಬರ್ಬೇಕಂತೇಳಿ ವಿನಂತಿ ಮಾಡ್ತಾರೆ. ನಾಗೇಂದ್ರ ಅವರು ರಾಜೀನಾಮೆಗೆ ಆಗ್ರಹಿಸಿ ಸದನದ ಒಳಗೂ ಲೋಕಾಯುಕ್ತದ್ದು ಇದಾಗಿದೆ ಅಂತ ಹೇಳ್ತಾರೆ ಅವರು. ಪ್ರಾಸಿಕ್ಯೂಷನ್ ನಿಮ್ಮ ಹೆಸರು ನಿಮ್ಮದು ಲೋಕಾಯುಕ್ತ ಕೇಸ್ ಪ್ರಾಸಿಕ್ಯೂಷನ್ ಅನುಮತಿ ಕೋರಿ ಅರ್ಜಿ ಸಲ್ಲಿಸಿದ್ದಾರೆ. ನೋಡೋಣ, ಮಾಹಿತಿ ಬಂದಿಲ್ಲ. ಕಾನೂನು ಹೋರಾಟ ಇದ್ದೇ ಇರುತ್ತೆ, ಹಾಗಾಗಿ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಇಚ್ಛೆ ಪಡಲ್ಲ. ನಾಗೇಂದ್ರ ವಿಚಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ವಿಧಾನಸಭೆ ಒಳಗೂ ಹೊರಗೂ ವಿಧಾನ ಪರಿಷತ್ ಹೋರಾಟ ಮಾಡಿದೆ. ನೋಡೋಣ, ನನ್ನ ವಿರುದ್ಧ ಪ್ರಾಸಿಕ್ಯೂಷನ್ ಕೊಟ್ಟರೆ ನಾನು ನ್ಯಾಯಾಲಯಕ್ಕೆ ಹೋಗ್ತೀನಿ. ನಾನೇನು ತಪ್ಪು ಮಾಡಿಲ್ಲ, ಅಪರಾಧಿ ಅಲ್ಲ. ನಾಗೇಂದ್ರ ಟಾರ್ಗೆಟ್, ಯಾಕಂದ್ರೆ 35% ರಾಜಕಾರಣಿಗಳ ಮೇಲೆ ಎಲ್ಲ ಲೋಕಾಯುಕ್ತ ಕೇಸ್ ಇದೆ, ಕ್ರಿಮಿನಲ್ ಕೇಸ್ ಇದೆ, ಅಂತವ್ರ ಮೇಲೆ ಯಾಕೆ ಟಾರ್ಗೆಟ್ ಮಾಡ್ತಾ ಇಲ್ಲ ಅನ್ನುವಂಥದ್ದು. ನೋಡಿ, ನಾವು ವ್ಯಕ್ತಿ ವಿರುದ್ಧ ಅಲ್ಲ. ಭಾರತೀಯ ಜನತಾ ಪಾರ್ಟಿ ಯಾವುದೇ ವ್ಯಕ್ತಿ, ಸಮುದಾಯ, ಜಾತಿ ನೋಡಿ ಹೋರಾಟ ಮಾಡ್ತಾ ಇಲ್ಲ. ಭ್ರಷ್ಟಾಚಾರ ವಿರುದ್ಧ ಹೋರಾಟ ಅಷ್ಟೇ ನಮ್ದು. ತಾರ್ಕಿಕ ಅಂತ ಕಾಣಿಸ್ಬೇಕು. ಪಕ್ಷ ನಿರ್ಣಯ ಮಾಡ್ತಾರೆ. ಮುಂದಿನ ಹೋರಾಟಗಳನ್ನು ನಮ್ಮ ರಾಜ್ಯದ ಅಧ್ಯಕ್ಷರು, ಪ್ರತಿಪಕ್ಷ ನಾಯಕರುಗಳು ತೀರ್ಮಾನ ಮಾಡ್ತಾರೆ. ಬಿಜೆಪಿಗೆ ಅಡಿಕೆ ಮೇಲಿರೋ ಪ್ರೀತಿ ಭತ್ತದ ಬೆಳೆಗಾರರ ಮೇಲೆ ಅಣ್ಣ, ಅಷ್ಟು ಹೋರಾಟ ಮಾಡಿ. ಈ ನೋಡಿ, ರವೀಂದ್ರನಾಥ್ ಯಾರು? ಅವರು ನಮ್ಮ ನಾಯಕರು ತಾನೆ. ಹಿಂದೆ ಭದ್ರಾ ನೀರು ಸೋರಿಕೆ ಆದಾಗ ನಾವೆಲ್ಲರೂ ಹೋಗಿದ್ವಿ. ಭದ್ರಾ ನೀರು ಸೋರಿಕೆ ಆಗುತ್ತೆ ಹೋರಾಟ ಮಾಡಿದ್ವಿ. ಅದಾದ ನಂತರ ನಾವು ದಾವಣಗೆರೆ ಬಂದು, ಹೈವೇ ಬಂದು, ಭದ್ರಾ ಜಲಾಶಯದ ಬಳಿ ಪ್ರತಿಭಟನೆ ಮತ್ತು ಶಿವಮೊಗ್ಗ ಮುಖ್ಯ ಇವರು ಸಿ ಆಫೀಸ್ ಅಭಿಯಂತರ, ಮುಖ್ಯ ಅಭಿಯಂತರ ಕಚೇರಿ ಮುತ್ತಿಗೆ ಹೋರಾಟ, ಬೆಂಗಳೂರುವರೆಗೂ ಹೋರಾಟ ಮಾಡಿದ್ವಿ. ಮೊನ್ನೆ ಬಲದಂಡೆ ಏನು ತುಂಗಾದಿಂದ ಭದ್ರಾ ನಾಲೆಗೆ ನೀರು ಲಿಫ್ಟ್ ಮಾಡ್ಬೇಕಲ್ಲ, 17.4 TMC, ಅದನ್ನು ಮುತ್ತಿನಕೊಪ್ಪ ತುಂಗಾ ಲಿಫ್ಟ್ ಹತ್ರ ಹೋಗಿ ಭೇಟಿ ಕೊಟ್ಟು ಬಂದಿವಿ. ನಮಗೆ ತೋಟಗಾರಿಕೆ ಬೆಳೆಗಳು, ರೈತರು ಹಿತ ಮುಖ್ಯ, ಮತ್ತು ಕೃಷಿ, ಭತ್ತ ಇರ್ಬೋದು, ಮೆಕ್ಕೆಜೋಳ ಹೋರಾಟ ಮಾಡಿದ್ದಾರೆ ಕಾಂಗ್ರೆಸ್. ಭತ್ತ ಬೆಳೆಗಾರ ಬೆಂಬಲ ಬೆಲೆಗೆ ಹೋರಾಟ ಮಾಡಿದ್ದಾರೋ ಇದೇ ನಮ್ಮ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ಅಥವಾ ನಮ್ಮ ರೈತ ಒಕ್ಕೂಟ. ನಾವು ಕೃಷಿ ಬೆಳೆ, ತೋಟಗಾರಿಕೆ ಬೆಳೆ ಎಲ್ಲ ರೈತರ ಪರವಾಗಿ ನಾವು ಕೃಷಿ ಬೆಳೆ, ತೋಟಗಾರಿಕೆ ಬೆಳೆಯರು ಎಲ್ಲರೂ ನಾವು ಇದೀವಿ. ನಾವ್ಯಾರು ಮುಖ್ಯಮಂತ್ರಿಗಳು ಮಕ್ಕಳಲ್ಲ ಅಥವಾ ನಮಗೆ ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲ. ನಾವೆಲ್ಲ ಸಾಮಾನ್ಯ ಕುಟುಂಬದ ರೈತರ ಮಕ್ಕಳು. ಇವತ್ತು ಪ್ರತಿಭಟನೆ ಮಾಡಿದ್ದಾರೆ, ಯಾಕೆ ಬೆಂಬಲ ಕೊಟ್ಟಿಲ್ಲ, ಇಲ್ಲ ಅವ್ರು ಕರೆದು ಮಾತಾಡುವಂತ ಕೆಲಸ ಯಾಕೆ ಮಾಡಿಲ್ಲ ಅನ್ನೋದು. ಯಾರು? ನೀವಾಗ್ಲಿ. ನೋಡೋಣ, ಒಂದೊಂದು ಕ್ಷೇತ್ರದಲ್ಲಿ ವಿಭಿನ್ನ ಸಮಸ್ಯೆಗಳಿದಾವೆ, ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ. ನಾನು ಅದ್ರ ಬಗ್ಗೆ ನೋಡೋಣ. ಇಡೀ ರಾಜ್ಯ ಪ್ರವಾಸ ಮಾಡಿದೀನಿ. ನನಗೆ ಬಹಳ ಹತ್ತಿರದಿಂದ ಈ ರಾಜಕಾರಣ, ಮುಖ್ಯಮಂತ್ರಿ ಕುರ್ಚಿ, ವಿಧಾನಸೌಧ, 3ನೇ ಮಾಡಿ ಎಲ್ಲವೂ ನೋಡಿದ್ದೀನಿ. ನಾನು ಹೆಚ್ಚು ಅದ್ರ ಬಗ್ಗೆ ಬೆಳಕು ಚೆಲ್ಲಕ್ಕೆ ಇಚ್ಛೆ ಪಡಲ್ಲ. ಇವತ್ತು ಬಹಳ ಮುಖ್ಯವಾಗಿ ಅಡಿಕೆ ವಿಚಾರ ಮತ್ತು ನಮ್ಮ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಕೆರೆಗಳು ತುಂಬಿಸಿರೋ ಸರ್ಕಾರ 519 ಕೋಟಿ ಯಡಿಯೂರಪ್ಪನವ್ರು ನಂಬಿ ಕೊಡಿದ್ರು. ಮಾನ್ಯ ಯಡಿಯೂರಪ್ಪನವರು ನಮ್ಮ ನಾಯಕರು
ನಾನು ಸಚಿವ ಸ್ಥಾನ ತ್ಯಾಗ ಮಾಡಿದೆ. 519 ಕೋಟಿ ಹೊನ್ನಾಳಿ ನ್ಯಾಮತಿ ತಾಲೂಕು ಕೆರೆಗಳು ತುಂಬಿಸ ಕೊಟ್ಟರು, ಇಡೀ ಜಿಲ್ಲೆ ಕೊಟ್ಟಿದ್ದಾರೆ. ಇವತ್ತಿಗೂ ನಮ್ಮ ತಾಲೂಕಿನಲ್ಲಿ ಕೆರೆಗಳು ತುಂಬಿಸಿ ಆಗಿಲ್ಲ ಇವರಿಗೆ. ಅದಕ್ಕೋಸ್ಕರ ಅದನ್ನು ಹೊನ್ನಾಳಿಲಿ ಅಡಿಕೆ ಬೆಳೆಗಾರರು ಮತ್ತು ಕೆರೆ ತುಂಬಿಸ ತಗೊಂತೀವಿ. ಇಲ್ಲಿ ಆಯಾ ಒಟ್ಟಾರೆ ಅಡಿಕೆ ಬೆಳೆಗಾರರು ತಗೊಂತೀವಿ ಮತ್ತು ಎಲ್ಲೆಲ್ಲಿ ಬೇರೆ ವಿಷಯ ಅದನ್ನು ತಗೊಂತಾರೆ. ಈಗ ರೈತರಿಗಿರೋ ಆತಂಕ ಅಂತಂದ್ರೆ ಡ್ಯಾಮ್ನಿಂದ ನೀರು ಈಗ ಬಿಡ್ಲಿಲ್ಲ ಅಂದ್ರೆ ಮುಂದೆ ಈಗ ಹಿರಿಯೂರು ಇಲೆಕ್ಷನ್ ಬರ್ತಾ ಇದೆ, ವಾಣಿವಿಲಾಸ ಸಾಗರ್ ಜಲಾಶಯಕ್ಕೆ ಕಳಿಸಿಬಿಡ್ತಾರೆ ಇದನ್ನ. ಒಂದ್ ಹೇಳ್ತೀನಿ, ಒಂದ್ ಹನಿ ನೀರು ಬಿಟ್ರೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ. 17 TMC 4 ಇದೆಯಲ್ಲ, ಅದನ್ನ ಲಿಫ್ಟ್ ಮಾಡಬೇಕು. 324 ಕೋಟಿ ಯಡಿಯೂರಪ್ಪನವರೇ ಏನು ಲಿಫ್ಟಿಗೆ ಹಣ ಬಿಡುಗಡೆ ಮಾಡಿದ್ದು. ರವೀಂದ್ರನಾಥ್ ನಾವೆಲ್ಲರೂ ಶಾಸಕರಿದ್ವಿ, ಮಾಡಿರ್ಬಣ್ಣ. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಷರತ್ತನ್ನು ಹಾಕಿ, ಕಂಡೀಷನ್ ಹಾಕಿ ಹಣ ಬಿಡುಗಡೆ ಮಾಡಿ ಕಾಮಗಾರಿ ಮುಕ್ತಾಯ ಆಗಿದೆ. ಈ ಸರ್ಕಾರದ ಯೋಗ್ಯತೆಗೆ ಇನ್ನು ಪಾರ್ಟ್ ಆಫ್ ಸಣ್ಣ ಭಾಗ ಇದೆ. ನಾವು ಕಳೆದ ವಾರ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ವಿ 30 ಕೋಟಿ ಹಣ ಬಿಡುಗಡೆ ಮಾಡಬೇಕು. ಮುತ್ತಿನ ಕೊಪ್ಪ ಲಿಫ್ಟ್ ಯಾರು ಮಾತಾಡ್ತಾರೆ? ಅವ್ರು ಯಾರು ಹೋಗಿ ನೋಡಿಲ್ಲ. ನಾವೆಲ್ಲ ಪ್ರಾಕ್ಟಿಕಲ್ ನೋಡಿದೀವಿ. ಏನೋ ಬಿಜೆಪಿಯವರು ಪ್ರಾಕ್ಟಿಕಲ್ ನೋಡಿದೀವಿ. ಲಿಫ್ಟ್ ಮಾಡಬೇಕಂದ್ರೆ 30 ಕೋಟಿ ಹಣ ಬಿಡುಗಡೆ ಆಗಬೇಕು. ಮತ್ತು ಫಾರೆಸ್ಟ್ ಕ್ಲಿಯರೆನ್ಸ್ ಕೆಲಸ ಇದೆ. ಮಾನ್ಯ ಮುಖ್ಯಮಂತ್ರಿಗಳನ್ನ, ನೀರಾವರಿ ಸಚಿವರನ್ನ, ಅರಣ್ಯ ಸಚಿವರನ್ನ ಮುಂದಿನ ವಾರ ನಾವೆಲ್ಲ ಹೋಗಿ ಭೇಟಿ ಮಾಡ್ತೀವಿ. ಒಂದ್ ಹನಿ ನೀರು ಕೊಟ್ರೆ ರಕ್ತ ಕ್ರಾಂತಿ ಆಗುತ್ತೆ. ಭದ್ರಾ ನೀರು ಏನಾದ್ರೂ ಅಪ್ಪರ್ ಭದ್ರ ಕೊಟ್ರೆ ನಾವು ಅಪ್ಪರ್ ಭದ್ರ ವಿರೋಧಿಗಳಲ್ಲ. ಅವರು ನಮ್ಮ ರೈತರು, ನಾವು ನಾವೆಲ್ಲ ರೈತರೇ. ನಮಗೆ ಸಂಘರ್ಷ ಬೇಡ, ಸಾಮರಸ್ಯ. ನಮ್ಮ ನೀರನ್ನ ಒಂದ್ ಹನಿ ನೀರು ಕೊಟ್ರೆ, ಯಾಕಂದ್ರೆ ನಮಗೆ ತಟ್ಟೆ ಊಟ, ನಮಗೆ ಊಟ ಹೆಚ್ಚು ಬೇರೆ ಕೊಡ್ತೀವಿ. ನಾವು ತ್ಯಾಗಮಯಿಗಳು, ದಾವಣಗೆರೆ ಜಿಲ್ಲೆಯವರು. ಹಾಗಂತೇಳಿ ಒಂದ್ ಹನಿ ನೀರು ಬಿಟ್ರೆ ಅಡಿಕೆ ಬೆಳೆಗಾರರ ವಿಚಾರದಲ್ಲಷ್ಟೇ ಗುಟ್ಕಾ ನಿಷೇಧ ವಾಪಸ್ ಪಡೆದಿದ್ರೆ, ನಮ್ಮ ರೈತರಿಗೆ ಅನ್ಯಾಯ ಆದ್ರೆ ರಕ್ತ ಕ್ರಾಂತಿ ಮಾಡ್ತೀವಿ, ಬಿಡಲ್ಲ. ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ, ಬಿಡಲ್ಲ. ಹುಷಾರಿ ಅಂತೇಳಿ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ.